ಜೈ ಹನುಮಾನ್. ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ದಯವಿಟ್ಟು ಕಂಪ್ಲೀಟಾಗಿ ನೋಡಿ. ನಮ್ಮ ಹೆಲ್ತಿಗೆ ತುಂಬಾ ಇಂಪಾರ್ಟೆಂಟ್ ಆಗಿರೋವಂಥ ವಿಡಿಯೋ ಇದು. ಓಕೆ, ಸೊ ಬನ್ನಿ ವಿಡಿಯೋನ ಆ್ಯಸ್ ಯೂಶುವಲ್ ಸ್ಟಾರ್ಟ್ ಮಾಡೋಣ. ಜೈ ಹನುಮಾನ್. ನಮಸ್ಕಾರ ಗುರುಗಳೇ, ಕ್ರಿಯೇಟಿವ್ ಲೈಫ್ ಚಾನಲ್ಗೆ ಸ್ವಾಗತ. ಸೊ ಈ ವಿಡಿಯೋ ಮುಖಾಂತರ ನಾನು ಸ್ಟಾರ್ಟಿಂಗಲ್ಲೇ ಕ್ವೆಶನ್ ಮಾರ್ಕಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ವೈ ಮೈ ಹೆಲ್ತ್ ಈಸ್ ಇಂಪಾರ್ಟೆಂಟ್ ಟು ಮೀ. ಸೊ ನನ್ನ ಆರೋಗ್ಯ ನನಗೆ ಯಾಕೆ ಮುಖ್ಯ? ಪ್ರತಿಯೊಬ್ಬರು ಏನೇ ಒಂದು ಸ್ಟ್ರಗಲ್ ಮಾಡ್ತಾ ಇದ್ದೀವಿ ಮಾರ್ನಿಂಗಿಂದ ಈವ್ನಿಂಗ್ ನಿಮ್ಮ ವರ್ಕಲ್ಲಿ, ಅಂದರೆ ಟು ಲೀಡ್ ಅ ಗುಡ್ ಲೈಫ್, ಒಳ್ಳೆ ಲೈಫ್ನ ಲೀಡ್ ಮಾಡಬೇಕು ಅಂತ ಹೇಳಿ ಒಂದೇ ಒಂದು ಮೋಟಿವ್ ಇಟ್ಕೊಂಡು ಪ್ರತಿಯೊಬ್ಬರು ಹಾರ್ಡ್ ವರ್ಕ್ ಮಾಡ್ತಾ ಇರೋದು. ಬಟ್ ಆ ಹಾರ್ಡ್ ವರ್ಕಲ್ಲಿ ನಮ್ಮ ಹೆಲ್ತನ್ನು ನಾವೆಲ್ಲೋ ಮರಿತಾ ಇದ್ದೀವಿ. ಸೊ ಅವ್ರಿಗೆಲ್ಲರಿಗೂ ಈ ವಿಡಿಯೋ ಮುಖಾಂತರ ನಮ್ಮ ಹೆಲ್ತ್ ನಮಗೆ ಯಾಕೆ ಇಂಪಾರ್ಟೆಂಟ್, ಸೊ ಒಂದು ಸ್ಮಾಲ್ ಚೇಂಜಸ್ ಮಾಡ್ಕೊಳ್ಳೋದ್ರಿಂದ ನಮ್ಮ ಹೆಲ್ತ್ನ ನಾವು ಹೇಗೆ ಕಾಪಾಡ್ಕೊಬೋದು ಅಂತ ಈ ವಿಡಿಯೋ ಮುಖಾಂತರ ನಾನು ನಿಮಗೆಲ್ರಿಗೂ ತಿಳಿಸ್ಕೊಡ್ತೀನಿ. ಸೊ ಮಿಸ್ ಮಾಡದೆ ಕಂಪ್ಲೀಟಾಗಿ ಈ ವಿಡಿಯೋನ ನೋಡಿ, ಆವಾಗಲೇ ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಸಿಗೋದು. ಸೊ ಆವಾಗಲೇ ನಿಮ್ಮ ಒಂದು ಲೈಫಲ್ಲಿ ಒಂದು ಸ್ಮಾಲ್ ಚೇಂಜಸ್ನ ನೀವು ಮಾಡ್ಕೊಳ್ಳೋದಕ್ಕೆ ಈ ವಿಡಿಯೋ ಒಂದು ಹೆಲ್ಪ್ ಆಗುತ್ತೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಸೊ ನಮ್ಮ ಹೆಲ್ತ್ ಯಾಕೆ ಇಂಪಾರ್ಟೆಂಟು ಅಂತ ನಾನು 5 ಪಾಯಿಂಟ್ಸಲ್ಲಿ ನಾನು ಸಿಂಪಲಾಗಿ ಡಿಸ್ಕ್ರೈಬ್ ಮಾಡಿದ್ದೀನಿ. ಸೊ ನೆಕ್ಸ್ಟ್ ಈಸ್ ದ ಫಸ್ಟ್ ಪಾಯಿಂಟ್, ಇಟ್ ಶುಡ್ ಬಿ ಪಾರ್ಟ್ ಆಫ್ ಅವರ್ ಲೈಫ್. ಸೊ ಹೆಲ್ತ್ ಅನ್ನೋದು ನಮ್ಮ ಜೀವನದಲ್ಲಿ ನಿದ್ದೆ ಹೇಗೆ ಭಾಗನೋ, ಊಟ ಹೇಗೆ ಭಾಗನೋ, ಸೊ ಅದೇ ರೀತಿ ಹೆಲ್ತ್ ಅನ್ನೋದು ಸಹ ನಮ್ಮ ಜೀವನದಲ್ಲಿ ಒಂದು ಪಾರ್ಟ್ ಆಗಿರಬೇಕು. ಸೊ ಅದಕ್ಕೆ ಅಂತ ನಾವು ಇಷ್ಟು ಟೈಮ್ ಅಂತ ಮೀಸಲು ಇಡಬೇಕಾಗುತ್ತೆ. ಸೊ ಆವಾಗಲೇ ನಮ್ಮ ಹೆಲ್ತ್ ಗುಡ್ ಇರೋದು. ಸೊ ಫೌಂಡೇಶನ್ ಆಫ್ ಅವರ್ ಲೈಫ್, ಸೆಕೆಂಡ್ ಪಾಯಿಂಟ್. ಸೊ ಒಂದು ಮನೆಗೆ ಒಂದು ಫೌಂಡೇಶನ್ ಎಷ್ಟು ಸ್ಟ್ರಾಂಗ್ ಆಗಿದ್ದರೆ ಮನೆ ಸ್ಟ್ರಾಂಗ್ ಆಗಿರುತ್ತೋ, ಅದೇ ರೀತಿ ನಮ್ಮ ಲೈಫ್ಗೆ ಹೆಲ್ತ್ ಸ್ಟ್ರಾಂಗ್ ಆಗಿದ್ದರೆ ಅದೇ ರೀತಿ ನಮ್ಮ ಲೈಫು ಗುಡ್ ಆಗಿರುತ್ತೆ. ಥರ್ಡ್ ಒನ್, ಇಂಪ್ರೂವ್ ಅವರ್ ಮೆಂಟಲ್ ಆ್ಯಂಡ್ ಎಮೋಷ್ನಲ್ ವೆಲ್ ಬೀಯಿಂಗ್. ಸೊ ನಾವು ಮೆಂಟಲಿ ಇರ್ಬೋದು, ಫಿಸಿಕಲಿ ಇರ್ಬೋದು, ಎಮೋಷ್ನಲಿ ಇರ್ಬೋದು, ಸ್ಟ್ರಾಂಗ್ ಆಗಿರಬೇಕು ಅಂತಂದರೆ ನಮ್ಮ ಹೆಲ್ತ್ ಪರ್ಫೆಕ್ಟ್ ಆಗಿರ್ಬೋದು. ನಮ್ಮ ಹೆಲ್ತ್ ಪರ್ಫೆಕ್ಟ್ ಆಗಿಲ್ಲ ಅಂದರೆ ಮೂಡ್ ಸ್ವಿಂಗ್ಸ್ ಆಗುತ್ತೆ, ಮೆಂಟಲಿ ಡಿಸ್ಟರ್ಬ್ ಆಗ್ತೀವಿ. ಸೊ ವಿ ವಿಲ್ ನಾಟ್ ಬಿ ಗುಡ್ ಅಲ್ವಾ. ಸೊ ಎಮೋಷ್ನಲಿ ನಾವು ನೆಗೆಟಿವ್ ಆಗಿ ರಿಯಾಕ್ಟ್ ಮಾಡ್ತೀವಿ, ಅದು ನಮ್ಮ ಅಪೋಸಿಟ್ ಪರ್ಸನ್ ಮೇಲೆ ಎಫೆಕ್ಟ್ ಆಗುತ್ತೆ. ಅವ್ರು ನಮ್ಮನ್ನು ನೋಡೋ ರೀತಿ ಚೇಂಜ್ ಮಾಡ್ಕೊಳ್ತಾರೆ. ಸೊ ದಟ್ ಈಸ್ ದ ಇಂಪಾರ್ಟೆಂಟ್. ಫೋರ್ತ್ ಒನ್, ಇಟ್ ವಿಲ್ ಬೂಸ್ಟ್ ಅವರ್ ಎನರ್ಜಿ. ಸೊ ನಮ್ಮ ಎನರ್ಜಿ ಮಾರ್ನಿಂಗಿಂದ ಈವ್ನಿಂಗ್ವರೆಗೂ ನಮ್ಮ ಎನರ್ಜಿ ಬೂಸ್ಟ್ ಆಗಬೇಕು ಅಂತಂದರೆ ಆಬ್ವಿಯಸ್ಲಿ ಒಳ್ಳೆ ಊಟ ತೊಗೊಬೇಕು, ಒಳ್ಳೆ ನಿದ್ದೆ ಮಾಡಬೇಕು, ಆವಾಗಲೇ ನಮ್ಮ ಎನರ್ಜಿ ಬೂಸ್ಟ್ ಆಗೋದಲ್ವಾ. ಹೆಲ್ತ್ ಇದ್ರೇ ಇವೆಲ್ಲ ಪಾಸಿಬಲ್ ಆಗುತ್ತೆ. ಫಿಫ್ತ್ ಒನ್ನು, ಹೆಲ್ತ್ ಈಸ್ ದ ಬಿಗ್ಗೆಸ್ಟ್ ವೆಲ್ತ್ ಫಾರ್ ಅವರ್ ಎಂಟೈರ್ ಲೈಫ್. ಸೊ ಹೆಲ್ತ್ ಈಸ್ ವೆಲ್ತ್ ಅಂತ ಒಂದು ಕೊಟೇಶನ್ ಇದೆ. ಅದೇ ರೀತಿ ಹೆಲ್ತ್ ಅನ್ನೋದು ನಮ್ಮ ಎಂಟೈರ್ ಲೈಫ್ಗೆ ಸೊ ಒಂದು ವೆಲ್ತ್ ಆಗಿ ಇರುತ್ತೆ. ಅದಕ್ಕೋಸ್ಕರ ನಮ್ಮ ಹೆಲ್ತ್ನ ನಾವು ತುಂಬಾ ಜೋಪಾನವಾಗಿ ಕಾಪಾಡ್ಕೊಬೇಕಾಗುತ್ತೆ. ಸೊ ಈ ವಿಡಿಯೋದಲ್ಲಿ ನಾನು 6 ಡೇಸ್ಗೆ 6 ಟೈಪ್ಸ್ ಆಫ್ ಲೀವ್ಸ್, ಎಲೆಗಳ ಡ್ರಿಂಕ್ಸ್ನ ತಿಳಿಸ್ಕೊಡ್ತಾ ಇದ್ದೀನಿ ನಾನು. ಈ ಎಲೆಗಳ ಡ್ರಿಂಕ್ಸಲ್ಲಿ ಸೊ ಮಂಡೇ ಯಾವುದು, ಟ್ಯೂಸ್ಡೇ ಯಾವುದು, ಸೊ ನೀವು ನಿಮ್ಮ ರೊಟೀನ ನೀವು ಚೇಂಜ್ ಮಾಡ್ಕೊಳ್ಳಿ. ಬಟ್ ಈ ಒಂದು ಇನ್ಫಾರ್ಮೇಷನಿಂದ ಸೊ ಸ್ಮಾಲ್ ಚೇಂಜಸ್ ಅಷ್ಟೇ ನಿಮಗೆ ತುಂಬಾ ಹೆಲ್ಪ್ ಆಗುತ್ತೆ. ಸೊ ನನ್ನ ಲೇಟ್ ಮಾಡದೆ ಲೆಂತ್ ಆಗದೆ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ. ನಾನಿಲ್ಲಿ ಫಸ್ಟ್ ಒನ್ 7 ಡೇಸ್ ಎಲಗ. ಸೊ ಇದನ್ನು ನಾವು ಸರಸ್ವತಿ ಸೊಪ್ಪು ಅಂತಲೂ ಕರಿತೀವಿ. ಓಕೆನಾ, ಡ್ರಿಂಕ್ಸ್ ಇದು ನಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ತುಂಬ ಎಲ್ಲ ಎಲೆಗಳದ್ದು ಡ್ರಿಂಕ್ಸ್ ನಾನು ಜಸ್ಟ್ ಇಲ್ಲಿ ಡೇಸ್ ಒಂದು ಎಲೆದು ಮಾತ್ರ ಇಷ್ಟ ಇದ್ರೆ ನೀವು ಅದೇ ಡೇಲಿ ಮಾಡ್ಬೋದು, ನೀವು ಬೇರೆ ಡೇಸಲ್ಲೂ ಸಹ. ಏನಕ್ಕೆ ಅಂತ ಅಂದರೆ ಎಲ್ಲನೂ ಸೇಮ್ ಆಗಿ ಮಾಡ್ಕೊಬೇಕಲ್ವ. ಸುಮ್ಮನೆ ವೀಡಿಯೋ ಲೆಂತ್ ಆಗೋ ಅವಶ್ಯಕತೆ ಇಲ್ಲ, ನಿಮಗೂ ಬೋರ್ ಆಗುತ್ತೆ ಇಷ್ಟು ಲೆಂತಿ ವೀಡಿಯೋ ನೋಡೋದಕ್ಕೆ. ಅದಕ್ಕೋಸ್ಕರ ಶಾರ್ಟ್ ಆಗಿರಲಿ ಅಂತ ಮಾಡ್ತಿದ್ದೀನಿ. ಸೊ ನೋಡಿ, ಇಲ್ಲಿ ನಾನು ದಿನನಿತ್ಯ ನಾವು ಈಗ ಶುಂಠಿ, ಅರಿಶಿನ ಪುಡಿ, ಮತ್ತು ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು, ಸೊ ಈ ಥರ ಎಲ್ಲ ಥರದ್ದನ್ನು ನಮ್ಮ ಬಾಡಿಗೆ ನಾವು ಸೇವಿಸ್ಕೊಳ್ತೀವಿ. ಆದರೆ ಕೆಲವೊಂದನ್ನು ನಾವು ಯಾವತ್ತೂ 1 ವರ್ಷಕ್ಕಿರ್ಬೋದು, 2 ವರ್ಷಕ್ಕೆ ನಾವು ಯಾವತ್ತೂ ನಮ್ಮ ಬಾಡಿಗೆ ನಾವು ಸೇರಿಸ್ಕೊಳ್ಳೋದೇ ಇಲ್ಲ. ಸೊ ಇವೆಲ್ಲವೂ ನಮ್ಮ ಬಾಡಿಗೆ ರಿಕ್ವೈರ್ಡ್ ಆಗಿರೋದು, ಎಲ್ಲ ವಿಟಮಿನ್ಸು, ಪ್ರೋಟೀನ್ಸು, ಮಿನರಲ್ಸ್ ಎಲ್ಲನೂ ಬೇಕಾಗಿರೋವಂಥದ್ದು. ಸೊ ಅದಕ್ಕೋಸ್ಕರ ನಮ್ಮ ಬಾಡಿಗೆ ಬೇಕಾಗಿರೋವಂಥದ್ದು. ಅದಕ್ಕೋಸ್ಕರ ನಾವು ಯಾವತ್ತೂ ಸೇವನೆ ಮಾಡೋದೇ ಇಲ್ವಲ್ಲ. ಸೊ ಆ ಥರ ಎಲೆಗಳನ್ನ ನಾವು ವೀಕ್ಲಿ ಒನ್ಸ್ ತೊಗೊಳ್ಳೋದ್ರಿಂದ ಏನೇನು ಚೇಂಜಸ್ ಆಗುತ್ತೆ, ಏನೇನು ಹೆಲ್ಪ್ ಆಗುತ್ತೆ, ನಮ್ಮ ಬಾಡಿಯಲ್ಲಿ ಎಷ್ಟು ಉಪಯೋಗ ಇದೆ ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡೋದಕ್ಕೋಸ್ಕರ. ಸೊ ಈ ಒಂದು 7 ಡೇಸ್ ಇದೆ ವೀಕ್ಗೆ. ಬಟ್ 1 ಡೇ ನಾನೇನು ತೊಗೊಳಕ್ಕೆ ಹೋಗೋದಿಲ್ಲ, ಸಂಡೇ ಆಗಿರುತ್ತೆ. ಸೊ ಸಂಡೇ ಎದ್ದೇಳೋದೇ ಲೇಟ್ ಆಗುತ್ತೆ, ರಿಲ್ಯಾಕ್ಸ್ ಆಗೋದು. ಸೊ ಈ ರೀತಿ ಆ್ಯಕ್ಟಿವಿಟೀಸ್ ಇರೋದು ನಾನು 6 ಡೇಸ್ಗೆ ಡಿವೈಡ್ ಮಾಡ್ಕೊಂಡಿದ್ದೀನಿ. ಸೊ ಇದು ಪ್ರತಿನಿತ್ಯ ನಾನು ಬೆಳಗ್ಗೆ ಮಿಸ್ ಮಾಡದೆ ತಗೊಳ್ತೀನಿ. ಓಕೆ, 6 ದಿನದಲ್ಲಿ ಫಸ್ಟ್ ಡೇ ಮಂಡೇ, ಇದು ನಮಗೆ ದೇಹಕ್ಕೆ ತಂಪು. ಸೆಕೆಂಡ್ ಒನ್ ಸ್ಮರಣ ಶಕ್ತಿ. ಥರ್ಡ್ ಒನ್ ಬುದ್ಧಿ ಚುರುಕಾಗುತ್ತೆ. ಸೊ
ಸೊ ಈ ಒಂದೆಲಗ ಸೊಪ್ಪನ್ನ ನೀವು ನೋಡಿ ಈಸಿಯಾಗಿ ಮನೆಯಲ್ಲೇ ಬೆಳ್ಕೊಬೋದು. ಸುಮ್ಮನೆ ಒಂದು ಬೇರು ಹಾಕ್ಬಿಟ್ರೆ ಸಾಕು ಪಾಟಲ್ಲಿ. ನೋಡಿ ಇದು ನಮ್ಮ ಮನೆ ಹತ್ರನೇ ಬೆಳೆದಿರೋ ಗಿಡ, ನಾನು ಈ ರೀತಿ ಬೆಳ್ಕೊಳ್ಳುತ್ತೆ. ಸೊ ನೀವು ಈಸಿಯಾಗಿ ಇದನ್ನು ನಿಮ್ಮ ಮನೆ ಹತ್ರನೇ ಬೆಳ್ಕೊಬೋದು. ಸೊ ಫಸ್ಟ್ ಒನ್, ಇದು ನಮ್ಮ ಬಾಡಿ ಹೀಟ್ನ ರೆಡ್ಯೂಸ್ ಮಾಡುತ್ತೆ. ನಮ್ಮ ಬಾಡಿ ಹೀಟ್ನ ರೆಡ್ಯೂಸ್ ಮಾಡುತ್ತೆ ಮತ್ತು ನೆನಪಿನ ಶಕ್ತಿ ನಮಗೆ ಜಾಸ್ತಿ ಮಾಡುತ್ತೆ. ಪ್ಲಸ್ ನಮ್ಮ ಥಿಂಕಿಂಗ್ ಲೆವೆಲ್ನ ಇದು ಇನ್ಕ್ರೀಸ್ ಮಾಡುತ್ತೆ. ಸೊ ಈ ಒಂದು ಸೊಪ್ಪು ನಾವು ಯಾವತ್ತಾದರೂ ಸೇವನೆ ಮಾಡಿದ್ದೀರಾ? ಸೊ ಇದನ್ನು ಸರಸ್ವತಿ ಸೊಪ್ಪು ಅಂತ ಕೂಡ ಕರೀತಾರೆ. ಸೊ ಇದನ್ನು ನಾವು ವೀಕ್ಲಿ ಒನ್ಸ್ ಉಪಯೋಗಿಸೋದ್ರಿಂದ ನಮ್ಮ ಬಾಡಿ ಹೀಟು ಸಹ ಬ್ಯಾಲೆನ್ಸ್ ಆಗುತ್ತೆ, ನಮ್ಮ ಮೆಮೊರಿ ಪವರ್ ಇನ್ಕ್ರೀಸ್ ಆಗುತ್ತೆ. ಸೊ ಮಕ್ಕಳಿಗೆ ಇದು ತುಂಬಾ ಒಳ್ಳೆಯದು. 1-2 ಎಲೆ ಮಕ್ಕಳು ಕೊಡೋದ್ರಿಂದ ತುಂಬಾ ಉಪಯೋಗ ಆಗುತ್ತೆ ಇದು. ಸೊ ನೆಕ್ಸ್ಟ್ ಸೆಕೆಂಡ್ ಒನ್ ಬಂದುಬಿಟ್ಟು ಮಂಗಳವಾರ. ಸೊ ನೀವು ಕಪ್ರುಳಿ ಕೇಳೇ ಇರ್ತೀರ, ಇದೆಲ್ಲರ ಮನೆಗಳ ಹತ್ರನೂ ಇವಾಗ ಸರ್ವೇ ಸಾಮಾನ್ಯ ಆಗೋಗ್ಬಿಟ್ಟಿದೆ. ಸೊ ಕೆಮ್ಮಿಗಿರ್ಬೋದು, ನಮಗೆ ಇಮ್ಯುನಿಟಿ ಬೂಸ್ಟ್ ಮಾಡುತ್ತೆ ಮತ್ತು ನಮ್ಮ ಡೈಜೆಷನ್ ಸಿಸ್ಟಮ್ನ ಇದು ನಮಗೆ ಇಂಪ್ರೂವ್ ಮಾಡುತ್ತೆ. ಸೊ ಈ ಒಂದು ಬೆನಿಫಿಟ್ಸ್ ಈ ಕಪ್ರುಳಿ ಸೊಪ್ಪು ಇರುತ್ತೆ. ಸೊ ಇದರಲ್ಲಿ ನಾವು ಬರೀ ಡ್ರಿಂಕೆ ಅಲ್ಲ, ಸಾಂಬಾರು ಮಾಡ್ತಾರೆ, ಬಜ್ಜಿ ಮಾಡ್ತಾರೆ. ಸೊ ನಾವು ಜಸ್ಟ್ ಡ್ರಿಂಕ್ನ ತೊಗೊಳ್ಳೋಣ, ಬಿಕಾಸ್ ಇದು ಈಸಿಯಾಗಿ ಆಗುತ್ತೆ ಅಲ್ವಾ. ಸೊ ಎಲ್ಲ ವಿಟಮಿನ್ಸು ನಮಗೆ ಸೇರುತ್ತೆ. ಸೊ ನೆಕ್ಸ್ಟು ಬುಧವಾರ ವೆಡ್ನಸ್ಡೇ ಗರಿಕೆ ಕಷಾಯ ನೋಡಿ. ಸೊ ಇದು ನಮ್ಮ ಬಾಡಿಯಲ್ಲಿರೋ ಎಲ್ಲದಕ್ಕೂ ರಾಮಬಾಣನೇ ಅಂತಲೇ ಹೇಳ್ಬೋದು ನಾವು ಇದನ್ನು. ಸೊ ಫಸ್ಟ್ ಒನ್, ಇದಕ್ಕೆ ನಮಗೆ ಇಮ್ಯುನಿಟಿ ಬೂಸ್ಟ್ ಮಾಡುತ್ತೆ, ಡೈಜೆಷನ್ ಸಿಸ್ಟಮ್ನ ಇಂಪ್ರೂವ್ ಮಾಡುತ್ತೆ, ನಮ್ಮ ಬ್ಲಡ್ನ ಇದು ಪ್ಯೂರಿಫೈ ಮಾಡುತ್ತೆ ಮತ್ತು ನಾವು ಎಂಟೈರ್ ಡೇ ಎನರ್ಜೆಟಿಕ್ ಆಗಿರೋದಕ್ಕೆ ನಮಗಿದು ಹೆಲ್ಪ್ ಮಾಡುತ್ತೆ. ನೆಕ್ಸ್ಟ್ ಮಹಿಳೆಯರಿಗೆ ಉತ್ತಮ ಆರೋಗ್ಯಕ್ಕೆ, ಈಗ PCOD ಇರ್ಬೋದು, PCOS ಇರ್ಬೋದು, ಮತ್ತು ನಮಗೆ ಪೀರಿಯಡ್ಸ್ ಆದಾಗ ನಮಗೆ ಹೊಟ್ಟೆ ನೋವು ಬರೋದಿರ್ಬೋದು, ಇದೆಲ್ಲದಕ್ಕೆ ಇದು ತುಂಬಾ ಒಳ್ಳೆಯದು. ಸೊ ನೆಕ್ಸ್ಟು ಶುಗರ್ ಲೆವೆಲ್ಸ್. ಈಗ ಶುಗರ್ ಪೇಷಂಟ್ಸ್ ಕಾಮನ್ ಆಗಿಬಿಟ್ಟಿದ್ದಾರೆ ಇವಾಗ ಎಲ್ಲರಿಗೂ, ಚಿಕ್ಕ ಮಕ್ಳಿಗೂ ಸಹ ಶುಗರ್ ಇದೆ. ಸೊ ಈ ಒಂದು ಶುಗರ್ ಲೆವೆಲ್ಸ್ನ ಇದು ಮೇಂಟೈನ್ ಮಾಡುತ್ತೆ ನಮ್ಮ ಬಾಡಿಯಲ್ಲಿ. ಸೊ ಈ ಒಂದು ಎಲ್ಲ ಬೆನಿಫಿಟ್ಸು ನಮ್ಮ ಗರಿಕೆ ಹುಲ್ಲಲ್ಲಿದೆ. ಬರೀ ಇದನ್ನು ದೇವರಿಗಿಟ್ರೇ ಶ್ರೇಷ್ಠ ಅಲ್ಲ, ನಮ್ಮ ದೇಹಕ್ಕೂ ನಾವು ತೊಗೊಂಡ್ರೆ ತುಂಬಾ ಒಂದು ಉಪಯೋಗ ಆಗುತ್ತೆ. ತುಂಬಾ ನಮ್ಮ ಬಾಡಿಯಲ್ಲಿ ಚೇಂಜಸ್ ನೀವು ಕ್ರಮೇಣ, ಯಾಕಂದರೆ 1 ದಿವಸದಲ್ಲಿ 2 ದಿವಸದಲ್ಲಿ ಏನೂ ಆಗೋದಿಲ್ಲ, ನಾವು ಕ್ರಮೇಣ ತಗೊಳ್ತಾ ಇದ್ರೇ ನಮ್ಮ ಬಾಡಿಯಲ್ಲಿ ಆಗುವಂಥ ಚೇಂಜಸ್ ನಮಗೆ ಗೊತ್ತಾಗುತ್ತೆ. ಸೊ ಈ ಗರಿಕೆ ಕಷಾಯ ಈ ಎಲ್ಲ ಕಷಾಯಗಳಿಗಿಂತನೂ ಗರಿಕೆ ತುಂಬಾ ಒಳ್ಳೆಯದು. ದೇವರಿಗಿಟ್ಟರೆ ಎಷ್ಟು ನಮಗೆ ಒಳ್ಳೇದು ಮಾಡುತ್ತೋ, ನಮ್ಮ ಬಾಡಿಗೆ ನಾವು ತೊಗೊಂಡ್ರೂ ಸಹ ನಮ್ಮ ದೇಹಕ್ಕೂ ಸಹ ಅಷ್ಟೇ ಒಳ್ಳೇದು ಮಾಡುತ್ತೆ ಇದು. ಓಕೆ. ಸೊ ಈ ಇಮ್ಯುನಿಟಿ ಬೂಸ್ಟು, ಯಾಕಂದರೆ ನಮಗೆ ಇಮ್ಯುನಿಟಿ ಇದ್ರೇ ನಾವು ಹೆಲ್ತ್ನ ಕಾಪಾಡ್ಕೊಳ್ಳೋಕ್ಕಾಗುತ್ತೆ. ನಮ್ಗೆ ಒಳ್ಳೆ ಡೈಜೆಷನ್. ಸೊ ಗಟ್ ಅಂದರೆ ಸ್ಟೊಮಕ್ ನಮಗೆ ಆರೋಗ್ಯವಾಗಿದ್ದರೆ ನಮ್ಮ ಎಂಟೈರ್ ಬಾಡಿ ಆರೋಗ್ಯವಾಗಿ ಇದ್ದೇ ಇರುತ್ತೆ. ಓಕೆನಾ. ಸೊ ಈ ಒಂದು ಎಲ್ಲ ಬೆನಿಫಿಟ್ಸು ನಮಗೆ ಗರಿಕೆಯಿಂದ ಸಿಗುತ್ತೆ. ಅದಕ್ಕೋಸ್ಕರ ಸೊ ವೀಕ್ಲಿ ಒನ್ಸ್ ಗರಿಕೆ ಹುಲ್ಲನ್ನು ಸಹ ನಾನಿಲ್ಲಿ ಆ್ಯಡ್ ಮಾಡ್ಕೊಂಡಿದ್ದೀನಿ. ಸೊ ನೆಕ್ಸ್ಟ್ ಬಂದುಬಿಟ್ಟು ವೆಡ್ನಸ್ಡೇ. ಸೊ ಬುಧವಾರ ಆಯ್ತಲ್ವ. ನೆಕ್ಸ್ಟ್ ಗುರುವಾರ ತುಳಸಿ ನೀರು. ಸೊ ತುಳಸಿ ಸೊಪ್ಪು ಎಲ್ಲರ ಮನೇಲಿ ಹತ್ರ ಸರ್ವೇ ಸಾಮಾನ್ಯವಾಗಿ ಬೆಳ್ಕೊಬೋದು, ಎಲ್ಲರ ಮನೇಲೂ ಇದ್ದೇ ಇರುತ್ತೆ. ಸೊ ಕೆಲವರು ದೇವರಿಗೆ ಇಟ್ಟಿರೋ ತುಳಸಿನ ಉಪಯೋಗಿಸಲು ನೀವು ಬೇರೆ ಪಾಟಲ್ಲೂ ಬೆಳ್ಕೊಬೋದು, ತೊಂದರೆ ಇಲ್ಲ ಅಲ್ವಾ. ಸೊ ಇದು ನಮಗೆ ಉಸಿರಾಟದ ಕಾಯಿಲೆನ ನಿವಾರಣೆ ಮಾಡುತ್ತೆ, ಇಮ್ಯುನಿಟಿ ಬೂಸ್ಟ್ ಮಾಡುತ್ತೆ, ಕಫಾನ್ ಹೊರಗಡೆ ಹಾಕೋಕ್ಕೆ ಹೆಲ್ಪ್ ಮಾಡುತ್ತೆ, ಮತ್ತು ನಮ್ಮ ಒಂದು ಜೀರ್ಣಶಕ್ತಿನ ಇಂಪ್ರೂವ್ ಮಾಡುತ್ತೆ. ಸೊ ನಾವು ಕಾಮನಾಗಿ ಎಲ್ಲ ಸೊಪ್ಪಿನಲ್ಲೂ ನಮಗೆ ಇಮ್ಯುನಿಟಿ ಬೂಸ್ಟ್ ಇದೆ, ಗಟ್ನ ನಮಗೆ ನಮ್ಮ ಸ್ಟೊಮಕ್ನ ಡೈಜೆಷನ್ ಸಿಸ್ಟಮ್ನ ಇಂಪ್ರೂವ್ ಮಾಡುತ್ತೆ. ಸೊ ಆ್ಯಂಡ್ ದೆನ್ ಇಮ್ಯುನಿಟಿ ಬೂಸ್ಟರ್ ಇದೆ. ಸೊ ಈ ಒಂದು ಎಲ್ಲದರಿಂದನೂ ನಮಗೆ ತುಂಬಾ ಬೆನಿಫಿಟ್ ಆಗುತ್ತೆ ಅಲ್ವಾ. ಮೇಯ್ನಾಗಿ ನಮಗೆ ಸ್ಟೊಮಕ್, ನಮಗೆ ಜೀರ್ಣಶಕ್ತಿ ಸ್ಟ್ರಾಂಗ್ ಆಗಿದ್ದರೆ ನಮ್ಮ ಹೆಲ್ತು ಸಹ ಸ್ಟ್ರಾಂಗ್ ಆಗಿರುತ್ತೆ. ಓಕೆ. ಸೊ ತುಳಸಿನ ನೀರನ್ನ ನಾವು ವೀಕ್ಲಿ ಒನ್ಸ್ ತೊಗೊಳ್ಳೋದ್ರಿಂದ ಈ ಒಂದು ಬೆನಿಫಿಟ್ಸ್ ನಮಗೆ ಆಗುತ್ತೆ. ಸೊ ನೆಕ್ಸ್ಟ್ ಬಂದು ಬೇವಿನ ಎಲೆ. ಸೊ ಬೇವಿನ ಎಲೆ ಗೊತ್ತೇ ಇದೆ ನಿಮಗೆ ಎಷ್ಟು ಒಳ್ಳೆ ಬೆನಿಫಿಟ್ ಇದೆ ನಮ್ಗೆ ಇದರಿಂದ ಅಂತಂದರೆ. ಸೊ ನೋಡಿ, ನಮ್ಮ ಬ್ಲಡ್ನ ಪ್ಯೂರಿಫೈ ಮಾಡುತ್ತೆ, ಜೊತೆಗೆ ಟಾಕ್ಸಿಕ್ ಕಂಟೆಂಟ್ನ ನಮ್ಮ ಬಾಡಿಯಲ್ಲಿ ಕಡಿಮೆ ಮಾಡುತ್ತೆ. ಸೊ ಈಗ ನಾವು ಎವ್ರಿಡೇ ನಾವು ತೊಗೊಳ್ಳೋ ಊಟದಲ್ಲಿ 100% 1-2% ಅಷ್ಟಾದ್ರೂ ನಮಗೆ ಬಾಡಿಗೆ ವಿಷಕಾರಿ ಅಂಶ ಸೇರಿರುತ್ತೆ. ಅದನ್ನು ನಾವು ಹೇಗೆ ಹೊರಗಡೆ ಹಾಕಬೇಕು? ಸೊ ಈ ಥರ ಒಂದು ಡ್ರಿಂಕ್ಸ್ನೆಲ್ಲ ತೊಗೊಂಡ್ರೆ ಅದು ನಮ್ಗೆ ಹೊರಗಡೆ ಹೋಗೋದು. ಸೊ ನಮ್ಮ ಬಾಡಿಯಲ್ಲಿರೋ ಕೆಟ್ಟ ಅಂಶನ ತೆಗೆಯೋದಕ್ಕೆ ಈ ಬೇವಿನ ಎಲೆ ತುಂಬ ಉಪಯೋಗ ಆಗುತ್ತೆ. ಮತ್ತು ಮೊಡವೆ, ಚಿಕ್ಕ ಮಕ್ಕಳಿಗೆಲ್ಲ ಮೊಡವೆ ಬರ್ತಾಯಿದೆ ಈಗ. ಸೊ ಅದನ್ನು ಸಹ ತೆಗೆಯೋದಕ್ಕೆ ನಮ್ಗೆ ಹೆಲ್ಪ್ ಮಾಡುತ್ತೆ. ಮತ್ತು ವೆಯ್ಟ್ ಲಾಸ್ ಆಗ್ತೀವಿ ಕಣ್ರಿ ನಾವು ಈ ಒಂದು ಬೇವಿನ ಎಲೆ ಡ್ರಿಂಕ್ನ ಕುಡಿಯೋದ್ರಿಂದ. ಸೊ ಈ ಬೇವಿನ ಎಲೆ ಸಹ ನಮಗೆ ತುಂಬಾ ಬೆನಿಫಿಟ್ನ ನಮಗೆ ಕೊಡುತ್ತೆ. ಸೊ ಸಾಮಾನ್ಯವಾಗಿ ಎಲ್ಲ ಕಡೆ ಈ ಬೇವಿನ ಎಲೆ ಸಿಗುತ್ತೆ. ಓಕೆ. ಸೊ ನೆಕ್ಸ್ಟ್ ಬಂದುಬಿಟ್ಟು ಲಾಸ್ಟ್ ಡ್ರಿಂಕು, ವೆರಿ ಇಂಪಾರ್ಟೆಂಟ್ ಡ್ರಿಂಕ್, ಮುಟ್ಟಿದರೆ ಮುನಿ.
ಸೊ ಟಚ್ ಮಿ ಆರ್ ನಾಟ್ ಇಂಗ್ಲೀಷಲ್ಲಿ ಇದನ್ನ ಕರೀತಾರೆ. ಸೊ ಇದು ನಮಗೆ ಚರ್ಮ ರೋಗಕ್ಕೆ ತುಂಬಾ ಒಳ್ಳೆಯದು. ಜೊತೆಗೆ ಕಿಡ್ನಿಯಲ್ಲಿ ಕಳ್ಳಿರುತ್ತಲ್ವ, ಸೊ ಅವ್ರಿಗೂ ಸಹ ತುಂಬಾ ಹೆಲ್ಪ್ ಮಾಡುತ್ತೆ. ಥರ್ಡ್ ಒನ್ನು ಮುಟ್ಟಿನ ಸಮಸ್ಯೆ. ಸೊ ಕೆಲವ್ರಿಗೆ ಪೀರಿಯಡ್ಸು ಇರ್ರೆಗ್ಯುಲರ್ ಇರುತ್ತೆ, 15 ಡೇಸ್ ಒನ್ಸ್ ಆಗ್ತಾರೆ, 3 ಮಂತ್ಸ್ ಆದರೂ ಆಗೋದಿಲ್ಲ, ಕೆಲವರು 6 ಮಂತ್ಸ್ ಆದರೂ ಆಗೋದಿಲ್ಲ. ಸೊ ಆವಾಗ ನಮ್ಮ ಬಾಡಿಯಲ್ಲಿ ಎಷ್ಟು, ಇವಾಗ ಒಂದು ಸೈಕಲ್ ಅದು. ಸೊ ಮಂತ್ಲಿ ಒಂತಾದರೆ ಒಂದು ಹೆಣ್ಣಲ್ಲಿರೋ ಕೆಟ್ಟ ಅಂಶ ಹೊರಗಡೆ ಹೋಗೋದಕ್ಕೋಸ್ಕರ ಸೊ ದೇವರು ಆ ರೀತಿ ಮಾಡಿರೋದು ನಮ್ಮ ಸೈಂಟಿಫಿಕ್ಕಾಗಿ. ಸೊ ಅದಕ್ಕೆ ಇದು ನಮಗೆ ತುಂಬಾ ಉಪಯೋಗ ಆಗುತ್ತೆ. ಓಕೆ, ನಮ್ಮ ಹಳ್ಳಿಗಳಲ್ಲಿ ಹೇಳೋದು ಬಿಡ, ಎಲ್ಲಂದರೆ ಅದಿದು ಬೆಳ್ಕೊಂಡಿರುತ್ತೆ. ಸೊ ಕಿಡ್ನಿ ಪ್ರಾಬ್ಲಮ್ಗೆ, ನಮ್ಮ ಸ್ಕಿನ್ ಪ್ರಾಬ್ಲಮ್ಗೆ, ಪ್ಲಸ್ ನಮ್ಮ ಪೀರಿಯಡ್ಸ್ ಮೆನ್ಸ್ಟ್ರುಯಲ್ ಪ್ರಾಬ್ಲಮ್ಗೆ ಇದು ತುಂಬಾ ಬೆನಿಫಿಟ್ ಆಗುತ್ತೆ. ಸೊ ನೋಡಿ, ಇಷ್ಟು ನಾನು ನನ್ನ ಎವ್ರಿಡೇ ಮಾರ್ನಿಂಗಲ್ಲಿ ನಾನು ತಗೊಳ್ಳೋಂಥ ಒಂದು ಡ್ರಿಂಕ್ಸ್. ಸೊ ಈಗ ನಮಗೆ ಮಾರ್ನಿಂಗಿಂದ ಈವ್ನಿಂಗ್ವರೆಗೂ ನಮಗೆ ಬಿಸಿ ಶೆಡ್ಯೂಲ್ ಇರುತ್ತೆ. ಸೊ ನಾವು ಫಾಸ್ಟಾಗಿ ಎಲ್ಲ ವರ್ಕು ಮಾಡ್ಕೊಬೋದು. ಸೊ ಈ ಒಂದು ಎಲ್ಲ ಡ್ರಿಂಕ್ಸನ್ನು ನಾವು ಮಾರ್ನಿಂಗ್ ತಗೊಳ್ಳೋದ್ರಿಂದ ನಮಗೆ ತುಂಬಾ ಬೆನಿಫಿಟ್ ಆಗುತ್ತೆ. ನೋಡಿ, ನಾನು ಇಷ್ಟು ತೋರಿಸಿರೋದ್ರಲ್ಲಿ ಸೊ ನಾವು ಬೇವಿನ ಸೊಪ್ಪು ಒಂದನ್ನು ಬಿಟ್ಟು ಇನ್ನೆಲ್ಲನೂ ಈಸಿಯಾಗಿ ನಮ್ಮ ಮನೆ ಹತ್ರನೇ ನಾವು ಒಂದೊಂದು ಪಾಟಲ್ಲಿ ಹಾಕ್ಕೊಂಡ್ರೆ ಮುಗೀತು. ಸೊ ವೀಕ್ಲಿ ಒನ್ಸೇ ಅಲ್ವಾ ತಗೊಳ್ಳೋದು. ಸೊ ಒಬ್ಬರಿಗೆ ಸೊ 4ರಿಂದ 3 ಎಲೆ ಆದರೆ ಸಾಕು. ಸೊ ಈಸಿಯಾಗಿ ನೀವು ಪಾಟ್ ಹತ್ರ ಬೆಳ್ಕೊಂಡು ನಿಮ್ಮ ಮನೇಲೇ ನಿಮ್ಮ ಆರೋಗ್ಯನ ಈಸಿಯಾಗಿ ಕಾಪಾಡ್ಕೊಬೋದು. ಸೊ ನೆಕ್ಸ್ಟ್ ಈ ಒಂದು ಡ್ರಿಂಕ್ಸ್ನ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ನೋಡಿ, ಫಸ್ಟ್ ನಾನು ಒಂದು ಡ್ರಿಂಕ್ನ ಮಾತ್ರ ತೋರಿಸ್ತಾ ಇದ್ದೀನಿ. ಸೊ ಒಂದೆಲ್ಗ ಸೊಪ್ಪು ಇದು. ಸೊ ಇದನ್ನು ಈ ಒಂದು ಡ್ರಿಂಕ್ಸು ನೀವು 200 ml ಕನ್ಸ್ಯೂಮ್ ಮಾಡಿದ್ರೆ ಸಾಕು. 200 ml ಕನ್ಸ್ಯೂಮ್ ಮಾಡಿದ್ರೆ ಸಾಕು. 200 ml ಕನ್ಸ್ಯೂಮ್ ಮಾಡೋಕ್ಕೆ ನೀವು 300 ml ನೀರನ್ನ ಹಾಕ್ಕೊಂಡು ಅದು 200 ml ಆಗೋವರೆಗೂ ನೀವು ಇದನ್ನು ಕುದಿಸ್ಕೊಬೇಕು. ಸೊ ನೀವು ಲಿಡ್ನ ಕ್ಲೋಸ್ ಮಾಡಿ ಕುದಿಸ್ಕೊಂಡಿದ್ರೆ ಗ್ಯಾಸು ಸೇವ್ ಆಗುತ್ತೆ, ಬೇಗ ಇದು ಕುದಿಯೋದು ಸಹ ಆಗುತ್ತೆ. ಸೊ ನೋಡಿ, ಲಿಡ್ನ ಕ್ಲೋಸ್ ಮಾಡಿ ನಾನು ಕುದಿಸ್ತಾ ಇದ್ದೀನಿ, ಈ ಥರ ಕುದೀತಾ ಇದೆ. ಸೊ ಈಗ ನಾವು ಮಾರ್ನಿಂಗ್ ಇದನ್ನು ಕುದಿಸಿ ಆರಿಸಿ ಕುದಿಯೋದಕ್ಕೆ ನಿಮಗೆ ಕಷ್ಟ ಆಗುತ್ತೆ ಅಂತಂದರೆ ಸೊ ನೋಡಿ, ನೀವು ನೈಟು ಸೊ ಇದನ್ನು ಚೆನ್ನಾಗಿ ಕುದಿಸ್ಬಿಟ್ಟು ಒಂದು ಪ್ಲೇಟ್ನ ಕ್ಲೋಸ್ ಮಾಡಿ ಇಟ್ಬಿಡಿ, ಓಕೆನಾ. ಸೊ ನೀಟಾಗಿ ಅದು ಅದರಲ್ಲಿರೋವಂಥ ಒಂದು ಎಲ್ಲ ವಿಟಮಿನ್ಸು, ಪ್ರೋಟೀನ್ಸು ನಮಗೆ ಏನೇನು ರಿಕ್ವೈರ್ಮೆಂಟ್ ಇರುತ್ತೆ ಎಲ್ಲ ನೀಟಾಗಿ ಬಿಟ್ಕೊಂಡಿರುತ್ತೆ. ಸೊ ಮಾರ್ನಿಂಗ್ ಇದು ನಿಮ್ಗೆ ಎಷ್ಟು ಕುಡಿಬೇಕು ಅನಿಸುತ್ತೋ ಅಷ್ಟು ನೀವು ಆ್ಯಡ್ ಮಾಡ್ಕೊಂಡು ಕುಡಿದ್ರೆ ಮುಗಿತು. ಸೊ ನೋಡಿ, ಆಗಿದೆ, ಈ ರೀತಿ ಇದೆ. ಸೊ ಈ ಎಲ್ಲ ಒಂದು ಡ್ರಿಂಕ್ಸ್ನ ಈ ರೀತಿ ನೀವು ಪ್ರಿಪೇರ್ ಮಾಡ್ಕೊಬೇಕು. ಎಲ್ಲ ಥರದ ಎಲೆಗಳು ನೀವು ಇದೇ ರೀತಿಯೇ ಪ್ರಿಪೇರ್ ಮಾಡ್ಕೊಬೇಕು. ಸೊ ಇಷ್ಟು ಪ್ರಿಪೇರ್ ಮಾಡಿದ್ರೆ ಸೊ ನಿಮಗೆ ಹೆಲ್ದಿ ಆಗಿರೋವಂಥ ಒಂದು ಟೇಸ್ಟಿ ಆಗಿರೋವಂಥ ಒಂದು, ಟೇಸ್ಟಿ ಅಂದರೆ ಅಷ್ಟೊಂದು ಟೇಸ್ಟಿ ಇರೋದಿಲ್ಲ, ಓಕೆ ಸೊ ಅನ್ನೋಂಥ ಒಂದು ಡ್ರಿಂಕ್ ನಿಮಗೆ ರೆಡಿ ಆಗುತ್ತೆ. ಮಿಸ್ ಮಾಡದೆ ಪ್ರತಿನಿತ್ಯ ಬೆಳಗ್ಗೆ ನೀವು ಖಾಲಿ ಹೊಟ್ಟೆಯಲ್ಲಿ ಬಿಸಿ ನೀರು ಬದಲು ಈ ಒಂದು ಡ್ರಿಂಕ್ನ ತಗೊಳ್ಳೋದ್ರಿಂದ ಸೊ ನಿಮ್ಮ ಆರೋಗ್ಯ ತುಂಬಾ ಚೆನ್ನಾಗಿರುತ್ತೆ. ನೀವು ಎಂಟೈರ್ ಡೇ ತುಂಬ ಆ್ಯಕ್ಟಿವ್ ಆಗಿರ್ತೀರ, ತುಂಬ ಹೆಲ್ದಿಯಾಗಿರ್ತೀರ. ಸೊ ನಿಮ್ಮ ಮನೆಯವರ ಹೆಲ್ತ್ನ ಸಹ ನೀವು ಅದೇ ರೀತಿ ಕಾಪಾಡ್ಕೊಳ್ತೀರ. ಓಕೆ, ಸೊ ನಾನು ಆಗಲೇ ಹೇಳ್ದಂಗೆ ನೀವು ಯಾವ ಎಲೆಗೂ ಕಷ್ಟಪಡೋ ಅವಶ್ಯಕತೆಯೇ ಇಲ್ಲ, ಎಲ್ಲ ನಿಮಗೆ ನಿಮ್ಮ ಮನೇಲಿ ನಿಮ್ಮ ಪಾಟಲ್ಲೇ ನೀವು ಬೆಳ್ಕೊಬೋದು. ಸೊ ಇದು ಇವತ್ತಿನ ವಿಡಿಯೋ. ಸೊ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ನೀವು ಇದನ್ನು ಫಾಲೋ ಮಾಡಿ ರಿಸಲ್ಟ್ ಹೇಗೆ ಬಂತು ಅಂತ ತಿಳಿಸಿ. ಸೊ ನನಗೂ ಖುಷಿ ಆಗುತ್ತೆ, ನನಗೆ ಗೊತ್ತಿರೋ ಇನ್ಫಾರ್ಮೇಷನ್ನ ನಾನು ಶೇರ್ ಮಾಡಿದ್ದೀನಿ ಅಂತ. ಯಾಕಂದರೆ ಈ ಒಂದು ಡ್ರಿಂಕ್ಸ್ನ ತಗೊಳ್ಳೋದ್ರಿಂದ ನನ್ನ ಹೆಲ್ತ್ ತುಂಬಾ ಸುಧಾರಿಸಿದೆ, ಪ್ರತಿಯೊಂದು ವಿಷಯದಲ್ಲೂ ಸುಧಾರಿಸಿದೆ. ಸೊ ಅದಕ್ಕೋಸ್ಕರ ದಯವಿಟ್ಟು ಮತ್ತೆ ಆ ಎಲೆಗಳ ಉಪಯೋಗ ಏನು ಅಂತ ಮತ್ತೆ ಇನ್ನೊಂದು ಸತಿ ನೋಡಿ ತಿಳ್ಕೊಂಡು ಸೊ ನೀವು ಇದನ್ನು ಮುಂದುವರಿಸಿ. ಸೊ ನಿಮಗೂ ಸಹ ಅಷ್ಟೇ ಹೆಲ್ತಿಯಾಗಿ ನೀವು ಲೈಫ್ನ ಲೀಡ್ ಮಾಡ್ತೀರಾ. ಜೊತೆಗೆ ಇದು ಎಲೆಗಳ ಒಂದು ಡ್ರಿಂಕು ಮತ್ತು ಹೂಗಳಲ್ಲಿ ದಾಸವಾಳ ಹೂವು ಇರ್ಬೋದು, ಶಂಖಪುಷ್ಪ ಹೂವು ಇರ್ಬೋದು, ಸೊ ಈ ರೀತಿ ಬೇವಿನ ಹೂವು ಇರ್ಬೋದು, ನುಗ್ಗೆ ಸೊಪ್ಪಿನ ಹೂವು ಇರ್ಬೋದು, ಈ ಒಂದು ಹೂಗಳಲ್ಲೂ ಸಹ ನಾವು ಡ್ರಿಂಕ್ಸ್ನ ಮಾಡ್ಕೊಂಡು ಕುಡಿಬೋದು. ಅದರಿಂದನೂ ಸಹ ನಮಗೆ ಸುಮಾರು ಬೆನಿಫಿಟ್ಸ್ ಇದೆ, ಸುಮಾರು ಉಪಯೋಗಗಳಿದೆ. ಯಾಕಂದರೆ ಅವನ್ನೆಲ್ಲ ನಮ್ಮ ಬಾಡಿಗೆ ನಾವು ಸೇರಿಸೋದೇ ಇಲ್ಲ ಅಲ್ವಾ, ಅದಕ್ಕೋಸ್ಕರ. ಸೊ ಇಷ್ಟು ವಿಡಿಯೋನ ನೋಡಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಸೊ ಮಾಡಿ ತಿಳಿಸಿ ಹೇಗಿತ್ತು ಅಂತ. ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು.